Hi, hello everyone. This is Satish Mo, working as Assistant Professor in Commerce, Government First Grade College, Mudigeshi. Welcome to the Karnataka's LMS, a comprehensive digital learning management system which is brought to you by Department of Collegiate and Technical Education, Government of Karnataka. It's a digital platform where every student can get access to the e-content which includes PPTs, study material, as well as videos which are prepared by the expert team and even the assessment tools. So, without further delay, let us get into the content. Dear students, in this video, Sir is going to discuss the concept called payment in due course. Stay attentive and don't skip the video till end. Hi, hello everyone. In this session, let us discuss what is payment in due course and what are the conditions to be fulfilled in order to constitute a payment as payment in due course. ಒಂದು ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂತ ಅನ್ಸ್ಕೋಬೇಕು ಅಂದ್ರೆ ಏನೆಲ್ಲ ಕಂಡೀಷನ್ಸ್ ಪೂರೈಸಬೇಕು, ಆಕ್ಚುಲ್ ಆಗಿ ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂದ್ರೆ ಏನು ಅನ್ನೋದನ್ನ ಇವತ್ತಿನ ಸೆಷನ್ ಅಲ್ಲಿ ಈಗ ನಾವು ನೋಡೋಣ. ಲೆಟ್ ಅಸ್ ಸಿ ವಾಟ್ ಈಸ್ ಪೇಮೆಂಟ್ ಇನ್ ಡ್ಯೂ ಕೋರ್ಸ್. ಸಿ ಸೆಕ್ಷನ್ 10 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಕ್ಲಿಯರ್ಲಿ ಗಿವನ್ few conditions and it has defined the payment in due course. Section 10 of Negotiable Instrument Act ಕೆಲವೊಂದು ಕಂಡೀಷನ್ಸ್ ಅನ್ನ ಕೊಟ್ಟಿದೆ. ಆ ಕಂಡೀಷನ್ಸ್ ಅನ್ನ ಪೂರೈಸಿದ್ರೆ ಅಂತ ಒಂದು ಪೇಮೆಂಟ್ ಅನ್ನ ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂತ ಕರಿತೀವಿ. ಅಂಡ್ ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅದರ ಬಗ್ಗೆ ಒಂದು ವ್ಯಾಖ್ಯಾನವನ್ನು ಕೂಡ ಸೆಕ್ಷನ್ 10 ಅಲ್ಲಿ ಅದು ನೀಡಿದೆ. ಸೊ ಇಲ್ಲಿ ಸೆಕ್ಷನ್ 10 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕ್ಲಿಯರ್ಲಿ ಸೇಸ್ ದಟ್ ದ ಪ್ರೊಡಕ್ಷನ್ ಟು ಪೇಯಿಂಗ್ ಬ್ಯಾಂಕರ್ ಈಸ್ ಅವೈಲೇಬಲ್ ಓನ್ಲಿ ಇಫ್ ದ ಪೇಮೆಂಟ್ ಈಸ್ ಪೇಮೆಂಟ್ ಇನ್ ಡ್ಯೂ ಕೋರ್ಸ್. ಪ್ರೊಡಕ್ಷನ್ ಏನೆಲ್ಲ ಸಿಕ್ಕುತ್ತೆ ಪೇಯಿಂಗ್ ಬ್ಯಾಂಕರ್ಗೆ with regard to section 85 subsection 2, with regard to section 82 subsection 1, with regard to section 89 and with regard to section 16 subsection 2 of Negotiable Instrument Act. So whatever the statutory productions that are available to a paying banker will be available only if the payment is like payment in due course. So payment ಅನ್ನೋದು payment in due course ಆಗಿದ್ದಲ್ಲಿ ಮಾತ್ರನೇ paying banker ಗೆ statutory production ಸಿಗುತ್ತೆ. As we discussed in the previous session, ಪ್ರತಿಯೊಂದು ಸ್ಟ್ಯಾಚ್ಯುಟರಿ ಪ್ರೊಡಕ್ಷನ್ ಅಲ್ಲೂ ಕೂಡ ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅನ್ನೋ ಒಂದು ಕಂಡೀಷನ್ ಅನ್ನ ನಾವು ನೋಡಿದ್ವಿ. ಏನ್ ಆಕ್ಚುಲ್ ಆಗಿ ಪೇಮೆಂಟ್ ಇನ್ ಡ್ಯೂ ಕೋರ್ಸ್? ಲೆಟ್ಸ್ ಸಿ ಸೆಕ್ಷನ್ 10 ಕ್ಲಿಯರ್ಲಿ ಗಿವನ್ ಫ್ಯೂ ಕಂಡೀಷನ್ಸ್. ಆ ಕಂಡೀಷನ್ಸ್ ಅನ್ನ ಫುಲ್ಫಿಲ್ ಮಾಡಿದ್ರೆ ಅಂತ ಒಂದು ಪೇಮೆಂಟ್ ಅನ್ನೇ ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂತ ಕರೆದಿದ್ದಾರೆ. ಸೊ ಸೆಕ್ಷನ್ 10 ಹ್ಯಾಸ್ ಡಿಫೈನ್ಡ್ ದ ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಆಸ್ ಎನಿ ಪೇಮೆಂಟ್ ವಿಚ್ ಕನ್ಸ್ಟಿಟ್ಯೂಟ್ಸ್ ದಿ ಫಾಲೋವಿಂಗ್ ಕಂಡೀಷನ್ಸ್. ದ ಫಸ್ಟ್ ಥಿಂಗ್ ಈಸ್ payment must be in accordance with the apparent tenor. That means ಇಲ್ಲಿ ಫಸ್ಟ್ ಕಂಡೀಷನ್ ಬಂದು ಒಂದು ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂತ ಅನ್ಸ್ಕೋಬೇಕು ಅಂದ್ರೆ ದ ಫಸ್ಟ್ ಕಂಡೀಷನ್ ಈಸ್ ದಟ್ ಪೇಮೆಂಟ್ ಮಸ್ಟ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ಅಪರೆಂಟ್ ಟೆನರ್. ದಟ್ ಮೀನ್ಸ್ ಅಕಾರ್ಡಿಂಗ್ ಟು ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಚೆಕ್ ಅಥವಾ ಅಕಾರ್ಡಿಂಗ್ ಟು ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಇನ್ಸ್ಟ್ರೂಮೆಂಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಇಟ್ ಮೇ ಬಿ ಚೆಕ್ ಆರ್ ಇಟ್ ಮೇ ಬಿ ಅದರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಇಲ್ಲಿ ಚೆಕ್ ನ ಕಾನ್ಸೆಪ್ಟ್ಗೆ ಬಂದಾಗ ಚೆಕ್ ನ ಪೇಮೆಂಟ್ ಮಾಡಿ ಅಥವಾ ಚೆಕ್ ಅನ್ನ ಹಾನರ್ ಮಾಡಿ ಪೇಯಿಂಗ್ ಬ್ಯಾಂಕರ್ ಪ್ರೊಡಕ್ಷನ್ ಅನ್ನ ಪಡಿಬೇಕು ಅಂದ್ರೆ ಅಲ್ಲಿ ಚೆಕ್ ಅನ್ನ ಹಾನರ್ ಮಾಡುವಂತ ಸಂದರ್ಭದಲ್ಲಿ he must have honored the check only according to the instructions which are highlighted in the check. ಚೆಕ್ ಅಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೋ ಆ ಇನ್ಸ್ಟ್ರಕ್ಷನ್ಸ್ ಪೂರಕವಾಗಿ ಆ ಇನ್ಸ್ಟ್ರಕ್ಷನ್ಸ್ ಗೆ ಅನುಗುಣವಾಗಿ ಆ ಒಂದು ಚೆಕ್ ಅನ್ನ ಪೇಯಿಂಗ್ ಬ್ಯಾಂಕರ್ ಹಾನರ್ ಮಾಡಬೇಕಾಗುತ್ತೆ. ಅದನ್ನೇ ಇಲ್ಲಿ ಫಸ್ಟ್ ಕಂಡೀಷನ್ ಅಲ್ಲಿ ಹೇಳೋದು. ಸೊ ಸೆಕ್ಷನ್ 10 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಕ್ಲಿಯರ್ಲಿ ಸೇಸ್ ದಟ್ ದ ಫಸ್ಟ್ ಕಂಡೀಷನ್ ಈಸ್ in order to constitute a payment as payment in due course, that payment must have made according to apparent tenor of the instrument, according to instructions stated on the check. So check ಅಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ನೀಡರ್ ಆಗಿದೆಯೋ ಆ ಒಂದು ಇನ್ಸ್ಟ್ರಕ್ಷನ್ಸ್ ಗೆ ಅನುಗುಣವಾಗಿ ಅಲ್ಲಿ ಪೇಯಿಂಗ್ ಬ್ಯಾಂಕರು ಆ ಪೇಮೆಂಟ್ ಅನ್ನ ಅಥವಾ ಆ ಒಂದು ಚೆಕ್ ಅನ್ನ ಹಾನರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ you could see over the screen, if a drawer has issued a check dated 10th June 2000, payment cannot be made before that date. If the check is crossed, then the banker cannot make the payment across the counter. So ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಚೆಕ್ ನ ಡೇಟ್ ಬಂದು 10th June 2000 ಅಂತ ಇದೆ. ಈ ಡೇಟ್ ಕಿಂತ ಮುಂಚೆ ಆ ಕಸ್ಟಮರ್ ಏನಾದರೂ ಆ ಚೆಕ್ ಅನ್ನ ತಂದಿದ್ದಾನಂದ್ರೆ ಅದನ್ನ ನಾವಿಲ್ಲಿ ಯಾವುದೇ ಕಾರಣಕ್ಕೂ ಪೇಯಿಂಗ್ ಬ್ಯಾಂಕರ್ ಪೇಮೆಂಟ್ ಮಾಡಂಗಿಲ್ಲ. ದಟ್ ಮೀನ್ಸ್ ಬಿಫೋರ್ ದಿ ಡ್ಯೂ ಡೇಟ್, ದಟ್ ಮೀನ್ಸ್ 10th June 2000 ಕಿಂತ ಮುಂಚೆನೆ ಆ ಚೆಕ್ ಅನ್ನ ತಂದಿದ್ದಾನಂದ್ರೆ ಸೊ ಅಂತ ಒಂದು ಸಂದರ್ಭದಲ್ಲಿ ಆ ಚೆಕ್ ಅನ್ನ
ಪೇಯಿಂಗ್ ಬ್ಯಾಂಕರ್ ಯಾವುದೇ ಕಾರಣಕ್ಕೂ ಹಾನರ್ ಮಾಡಂಗಿಲ್ಲ. ಬಿಕಾಸ್ ಆ ಚೆಕ್ ಅಲ್ಲಿ ಡೇಟ್ ಅನ್ನ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ 10th June 2000 ಅಂದ್ರೆ ಆ ಡೇಟು ಅಥವಾ ಆ ಡೇಟ್ ಆದ ನಂತರ 3 ತಿಂಗಳವರೆಗೂ. ಸೊ ಅಪ್ ಟು 3 months ಟೈಮ್ ಇರುತ್ತೆ. ಸೊ ಇಲ್ಲಿ 10th June 2000 ಇಂದ 3 months ವರೆಗೂ ಆ ಒಂದು ಚೆಕ್ಗೆ ಲೈಫ್ ಇರುತ್ತೆ. ಸೊ ಆ ಒಂದು ಪೀರಿಯಡ್ ಅಲ್ಲಿ ಆ ಒಂದು ಪೇಮೆಂಟ್ ಅನ್ನ ಮಾಡಬೇಕೇ ವಿನಃ ಇಲ್ಲಿ ಆ ಡ್ಯೂ ಡೇಟ್ ಏನಿದೆ ಅಂದ್ರೆ 10th June 2000 ಅಂತ ಏನ್ ಡ್ಯೂ ಡೇಟ್ ಹಾಕಿದಾರೋ ಆ ಡೇಟಿನ ಮುಂಚೆ ಯಾವುದೇ ಕಾರಣಕ್ಕೂ ಪೇಯಿಂಗ್ ಬ್ಯಾಂಕರ್ ಪೇಮೆಂಟ್ ಮಾಡಬಾರದು. ದಿಸ್ ಡೇಟ್ ಈಸ್ ಲೈಕ್ ಅನ್ ಇನ್ಸ್ಟ್ರಕ್ಷನ್ ಟು ದಿ ಪೇಯಿಂಗ್ ಬ್ಯಾಂಕರ್. In no circumstance the paying banker should honor this check before 10th June 2000 ಅಂತ. ಸೊ 10th June ಗಿನ ಮುಂಚಿತವಾಗಿ ಯಾವುದೇ ಕಾರಣಕ್ಕೂ ಚೆಕ್ ಅನ್ನ ಹಾನರ್ ಮಾಡಬೇಡಿ ಅಂತ ಅದು ಒಂದು ಇನ್ಸ್ಟ್ರಕ್ಷನ್. ಅದೇ ರೀತಿ ಇನ್ನೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡಿ. ಇಫ್ ದ ಚೆಕ್ ಈಸ್ ಕ್ರಾಸ್ಡ್, ಚೆಕ್ ಏನಾದ್ರು ಕ್ರಾಸಿಂಗ್ ಆಗಿದೆ ಅಂದ್ರೆ ಲೆಫ್ಟ್ ಹ್ಯಾಂಡ್ ಟಾಪ್ ಕಾರ್ನರ್ ಅಲ್ಲಿ ಚೆಕ್ಗೆ 2 ಪ್ಯಾರಲ್ ಲೈನ್ಸ್ ಅನ್ನು ಹಾಕಿ ಕ್ರಾಸಿಂಗ್ ಮಾಡಿದ್ದಾರೆ ಅಂದ್ರೆ ಅಂತ ಒಂದು ಸಂದರ್ಭದಲ್ಲಿ ಅಂತ ಒಂದು ಚೆಕ್ ಅನ್ನ ಯಾವುದೇ ಕಾರಣಕ್ಕೂ ಕೌಂಟರ್ ಅಲ್ಲಿ ಪೇ ಮಾಡಂಗಿಲ್ಲ. ಕೌಂಟರ್ ಅಲ್ಲಿ ಅಂತ ಒಂದು ಚೆಕ್ ಅನ್ನ ಹಾನರ್ ಮಾಡಂಗಿಲ್ಲ. ಸೊ ದಟ್ ಈಸ್ ಆಲ್ಸೋ ಲೈಕ್ ಅನ್ ಇನ್ಸ್ಟ್ರಕ್ಷನ್ ಟು ದಿ ಪೇಯಿಂಗ್ ಬ್ಯಾಂಕರ್. ಇನ್ ನೋ ಸರ್ಕಮ್ಸ್ಟೆನ್ಸ್ ದಿಸ್ ಚೆಕ್ ಮಸ್ಟ್ ಬಿ ಹಾನರ್ಡ್ ಆನ್ ದಿ ಕೌಂಟರ್. ಸೊ ಕೌಂಟರ್ ಅಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಚೆಕ್ ಅನ್ನ ಹಾನರ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಡ್ರಾವರ್ ಏನ್ ಮಾಡಿದ್ದಾನೆ ಅಲ್ಲಿ ಕ್ರಾಸಿಂಗ್ ಮಾಡಿದ್ದಾನೆ. ಸೊ ಒನ್ಸ್ ಅ ಚೆಕ್ ಇಸ್ ಕ್ರಾಸ್ಡ್ ದಟ್ ಶುಡ್ ನಾಟ್ ಬಿ ಪೇಡ್ ಆನ್ ದಿ ಕೌಂಟರ್. ಸೊ ಇಟ್ ಇಸ್ ಆಲ್ಸೋ ಲೈಕ್ ಇನ್ಸ್ಟ್ರಕ್ಷನ್. ಆ ಇನ್ಸ್ಟ್ರಕ್ಷನ್ ಅನ್ನ ಪೇಯಿಂಗ್ ಬ್ಯಾಂಕರ್ ಫಾಲೋ ಆಗಲೇಬೇಕಾಗುತ್ತೆ. So here the point is very quite clear. The payment must be made only according to the instructions what that instructions has been given by the drawer. So drawer ಏನು instructions ಅನ್ನು ಕೊಟ್ಟಿದ್ದಾನೋ ಆ instructions ಗೆ ಪೂರಕವಾಗಿ ಅಥವಾ ಆ instructions ಗೆ ಅನುಗುಣವಾಗಿ paying banker ಅಲ್ಲಿ ಪೇಮೆಂಟ್ ಅನ್ನು ಮಾಡಬೇಕಾಗುತ್ತೆ. So that is what the first condition. If the paying banker has not followed the instructions of the drawer, in such circumstance that payment cannot be constituted as payment in due course. Suppose ಏನಾದರೂ ಪೇಯಿಂಗ್ ಬ್ಯಾಂಕರ್ ಡ್ರಾವರ್ ಕೊಟ್ಟಿರುವಂತ ಇನ್ಸ್ಟ್ರಕ್ಷನ್ಸ್ ಅನ್ನ ಚೆಕ್ ನ ಮೇಲೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋ ಆ ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಆಗಿರೋ ಚೆಕ್ ಅನ್ನ ಹಾನರ್ ಮಾಡಿದಂದ್ರೆ ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂತ ನಾವು ಕರೆಯಕ್ಕೆ ಆಗೋದಿಲ್ಲ. ಸೊ ಅಂತ ಒಂದು ಸಂದರ್ಭದಲ್ಲಿ ಏನಾದರೂ ರಿಸ್ಕ್ ಆಯಿತು ಅಂದ್ರೆ ಅಥವಾ ಏನಾದರೂ ಲಾಸ್ ಆಯಿತು ಅಂದ್ರೆ ಪೇಯಿಂಗ್ ಬ್ಯಾಂಕರ್ಗೆ ಸ್ಟ್ಯಾಚ್ಯುಟರಿ ಪ್ರೊಡಕ್ಷನ್ ಕೂಡ ಕ್ಯಾನ್ಸಲ್ ಆಗುತ್ತೆ. And next one is in good faith. That means the payment must have been made in good faith on the part of the holder of the check. So ಚೆಕ್ ನ ಯಾರು ಪ್ರೆಸೆಂಟ್ ಮಾಡಿದ್ದಾರೆ ಅಥವಾ ಚೆಕ್ ಅನ್ನ ಯಾರು ತಂದು ತೋರಿಸಿದಾರೋ ಆ ವ್ಯಕ್ತಿಯ ಮೇಲೆ ನಂಬಿಕೆಯನ್ನ ಹೊಂದಿ ಅಥವಾ ಆ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯ ಅನುಮಾನ ಇಲ್ದಿರ ಪೇಯಿಂಗ್ ಬ್ಯಾಂಕರ್ ಒಂದು ಚೆಕ್ ಅನ್ನ ಪೇ ಮಾಡಿರ್ಬೇಕಾಗುತ್ತೆ ಅಥವಾ ಹಾನರ್ ಮಾಡಿರ್ಬೇಕಾಗುತ್ತೆ. ಸಿ ವಾಟ್ ಆಕ್ಚುಲಿ ಗುಡ್ ಫೈತ್ ಮೀನ್ಸ್ ಯಾವುದೇ ರೀತಿಯ ಡೌಟ್ ಬಂದಿರಬಾರ್ದು. ಪೇಯಿಂಗ್ ಬ್ಯಾಂಕರ್ಗೆ ಚೆಕ್ ಅನ್ನ ತಂದಿರೋ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯ ಒಂದು ಸಸ್ಪೆಷನ್ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಡೌಟ್ ಆಗಲಿ ಬಂದಿರಬಾರ್ದು. ಸೊ ಅಂತ ಒಂದು ಸಂದರ್ಭವನ್ನು ಇಲ್ಲಿ ಫೈತ್ ಅಂತ ಕರಿತೀವಿ. ಸೊ ಪೇಯಿಂಗ್ ಬ್ಯಾಂಕರ್ ಮಸ್ಟ್ ಎನ್ಶೂರ್ ದಟ್ ಹಿ ಹ್ಯಾಸ್ ಗುಡ್ ಫೈತ್ ಆನ್ ದಿ ಚೆಕ್ ಹೋಲ್ಡರ್ ಅಂಡ್ ಹಿ ಮಸ್ಟ್ ಹ್ಯಾವ್ ಮೇಡ್ ದಿ ಪೇಮೆಂಟ್ ಆಫ್ ದಿ ಚೆಕ್ ಇನ್ ದಿ ಗುಡ್ ಫೈತ್ ಓನ್ಲಿ. ಸೊ ಯಾವುದೇ ಕಾರಣಕ್ಕೂ ಬಂದಿರುವಂತ ಕಸ್ಟಮರು ನಿಜವಾದಂತ ಕಸ್ಟಮರ್ ಅಲ್ಲ ಅಂತ ಅದು ಗೊತ್ತಾಗಂಗಿದ್ರೆ ಅಂತ ಒಂದು ಟೈಮಲ್ಲಿ ಪೇಯಿಂಗ್ ಬ್ಯಾಂಕರ್ ಅಂತ ಒಂದು ಪೇಮೆಂಟ್ ಅನ್ನ ಮಾಡಬಾರ್ದು. ದಟ್ ಮೀನ್ಸ್ ಬಂದಿರುವಂತ ವ್ಯಕ್ತಿ ನಿಜವಾದಂತ ಹೋಲ್ಡರ್ ಅಲ್ಲ, ಜಿನೈನ್ ಹೋಲ್ಡರ್ ಅಲ್ಲ ಅಂತ ಆಲ್ರೆಡಿ ಗೊತ್ತಾಗುತ್ತೆ. ದಟ್ ಮೀನ್ಸ್ ಯಾರೋ ಒಬ್ಬ ವ್ಯಕ್ತಿ ಇನ್ಫಾರ್ಮ್ ಮಾಡಿರ್ತಾರೆ ಅಥವಾ ಬಂದಿರುವಂತ ವ್ಯಕ್ತಿ ಒಂದು ಬಿಹೇವಿಯರ್ ಇಂದ ಅಥವಾ ಅದನ್ನ ಒಂದು ಆಟಿಟ್ಯೂಡ್ ಇಂದ ಗೊತ್ತಾಗಿರುತ್ತೆ. ದಟ್ ಮೀನ್ಸ್ ಒಂದು ಹಿಂಟ್ ಗೊತ್ತಾಗಿರುತ್ತೆ ಪೇಯಿಂಗ್ ಬ್ಯಾಂಕರ್ಗೆ. ಸೊ ಹಿ ಇಸ್ ನಾಟ್ ಎ ಜಿನೈನ್ ಹೋಲ್ಡರ್ ಅಂತ. ಸೊ ಅಂತ ಒಂದು ಸನ್ನಿವೇಶದಲ್ಲಿ ಪೇಯಿಂಗ್ ಬ್ಯಾಂಕರ್ ಶುಡ್ ನಾಟ್ ಹಾನರ್ ದಿ ಚೆಕ್. ಸೊ ಇನ್ ಕೇಸ್ ಆ ರೀತಿ ಸಸ್ಪಿಷನ್ ಅಥವಾ ಡೌಟ್ ಬಂದ್ರು ಪೇ ಮಾಡಿದ್ದಾರೆ ಅಥವಾ ಚೆಕ್ ಅನ್ನು ಹಾನರ್ ಮಾಡಿದಾರೆ ಅಲ್ಲಿ ಗುಡ್ ಫೇತ್ ಅನ್ನೋ ಕಾನ್ಸೆಪ್ಟ್ ಫುಲ್ಫಿಲ್ ಆಗೋದಿಲ್ಲ. ಸೊ ಪೇಯಿಂಗ್ ಬ್ಯಾಂಕರ್ ಇನ್ ಆರ್ಡರ್ ಟು ಗೆಟ್ ದಿ ಪ್ರೊಡಕ್ಷನ್ ಸ್ಟ್ಯಾಚ್ಯುಟರಿ ಪ್ರೊಡಕ್ಷನ್ ಫ್ರಮ್ ದ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಆಕ್ಟ್, ಸೊ ಹಿ ಮಸ್ಟ್ ಹ್ಯಾವ್ ಹಾನರ್ಡ್ ದಿ ಚೆಕ್ ಓನ್ಲಿ ಇನ್ ದಿ ಗುಡ್ ಫೇತ್ ಆನ್ ದಿ ಹೋಲ್ಡರ್ ಆಫ್ ದಿ ಚೆಕ್. ಸೊ ಚೆಕ್ ಅನ್ನು ಯಾರು ತಂದು ತೋರಿಸಿರ್ತಾರೋ ಆತನ ಮೇಲೆ ಒಂದು ನಂಬಿಕೆಯಿಂದ ಆತನ ಜಿನೈನ್ ಓನರ್ ಅಂತ ನಂಬಿ ಪೇಯಿಂಗ್ ಬ್ಯಾಂಕರ್ ಆ ಒಂದು ಚೆಕ್ ಅನ್ನು ಹಾನರ್ ಮಾಡಬೇಕಾಗಿರುತ್ತೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಓನರ್ಶಿಪ್ ಮಸ್ಟ್ ಬಿ ಸರ್ಟೈನ್. While honoring the check, banker should ensure that the ownership is certain. That means pay to Naresh or order. ಸೊ ಈ ರೀತಿ ಇದೆ ಅನ್ಕೊಳ್ಳಿ. ಸೊ ಆಗ ಅಲ್ಲಿ ಕರೆಕ್ಟ್ ಆಗಿ ಹೇಳಿದ್ದಾರೆ ನರೇಶ್ ಆರ್ ಆರ್ಡರ್, ನರೇಶ್ಗೆ ಕೊಡಿ ಅಥವಾ ಆತನ ಆರ್ಡರ್ಗೆ ಸಂಬಂಧಪಟ್ಟಂತೆ ಆತ ಎಂಡೋರ್ಸ್ಮೆಂಟ್ ಯಾರಿಗೆ ಮಾಡ್ತಾರೋ ಅವ್ರಿಗೆ ಪೇಮೆಂಟ್ ಮಾಡಿ ಅಂತ ಲೈಕ್ ದಟ್. ಸೊ ಇಲ್ಲಿ ಓನರ್ಶಿಪ್ ಅನ್ನೋದು ಸರ್ಟೈನಿಟಿ ಇದೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಬಂದಿರುವಂತ ವ್ಯಕ್ತಿ ನರೇಶ್
ಬಂದಿದ್ದಾನ, ಅಂದ್ರೆ ಆ ಚೆಕ್ ಅನ್ನ ತಂದಿರೋ ವ್ಯಕ್ತಿ ನರೇಶ, ಅಥವಾ ಆತ ಏನಾದ್ರು ಎಂಡೋರ್ಸ್ಮೆಂಟ್ ಮಾಡಿದ್ರೆ ಎಂಡೋರ್ಸಿ ಯಾರಿರ್ತಾರೋ ಆ ವ್ಯಕ್ತಿ ಬಂದಿದ್ದಾನ, ಆ ವ್ಯಕ್ತಿ ಖುದ್ದಾಗಿ ಚೆಕ್ ಅನ್ನ ತಂದಿದ್ದಾನ, ಪ್ರೆಸೆಂಟ್ ಮಾಡಿದಾನ ಅಂತ ಬ್ಯಾಂಕರ್ ಖಚಿತಪಡಿಸ್ಕೋಬೇಕಾಗುತ್ತೆ. ಸೊ ಆಗ ಓನರ್ಶಿಪ್ ಅನ್ನೋದು ಸರ್ಟೆನಿಟಿ ಇದೆ ಅಂತ ಖಚಿತಪಡಿಸ್ಕೊಂಡು ಪೇಯಿಂಗ್ ಬ್ಯಾಂಕರ್ ಆ ಒಂದು ಚೆಕ್ ಅನ್ನ ಆಧಾರ್ ಮಾಡಬೇಕಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಪೇ ನರೇಶ್ ಓನ್ಲಿ ಅಂತ ಇದೆ ಅನ್ಕೊಳ್ಳಿ. ಸೊ ಪೇ ನರೇಶ್ ಓನ್ಲಿ ಮೀನ್ಸ್ ನರೇಶ್ಗೆ ಮಾತ್ರ ಪೇ ಮಾಡಿ ಅಂತ ಅರ್ಥ. ಸೊ ಇಲ್ಲಿ ನರೇಶ್ ಏನಾದ್ರೂ ಎಂಡೋರ್ಸ್ಮೆಂಟ್ ಮಾಡಿ ಬೇರೆಯವ್ರಿಗೆ ಕೊಟ್ಟಿದ್ರೆ ಅಂತ ಚೆಕ್ ಅನ್ನ ಆಧಾರ್ ಮಾಡಕ್ ಆಗೋದಿಲ್ಲ. ಅಂಡ್ ನರೇಶ್ ಅನ್ನ ಹೊರತುಪಡಿಸಿ ಬೇರೆ ಯಾವ ವ್ಯಕ್ತಿ ಆ ಒಂದು ಚೆಕ್ ಅನ್ನ ತಂದು ಕೌಂಟರ್ ಅಲ್ಲಿ ಕೊಟ್ಟರು ಕೂಡ ಆ ಚೆಕ್ ಅನ್ನ ಬ್ಯಾಂಕರ್ ಆನರ್ ಮಾಡಂಗಿಲ್ಲ. ಬಿಕಾಸ್ ಅಲ್ಲಿ ಓನರ್ ಯಾರಾಗಿದ್ದಾರೆ, ಅಲ್ಟಿಮೇಟ್ ಓನರ್ ನರೇಶ್ ಇಸ್ ಓನ್ಲಿ ಅಲ್ಟಿಮೇಟ್ ಓನರ್. ಸೊ ಆತನಿಗೆ ಮಾತ್ರ ಅಲ್ಲಿ ಚೆಕ್ ಅನ್ನ ಸಲ್ಲಿಸಬೇಕು ಅಂತ ಅಲ್ಲಿ ಒಂದು ಇನ್ಸ್ಟ್ರಕ್ಷನ್ ಇದೆ, ನರೇಶ್ ಓನ್ಲಿ. ದಟ್ ಮೀನ್ಸ್ ಪೇಮೆಂಟ್ ಮಸ್ಟ್ ಬಿ ಮೇಡ್ ಓನ್ಲಿ ಟು ದ ನರೇಶ್. ಸೊ ಅಂತ ಒಂದು ಸಂದರ್ಭದಲ್ಲಿ ಬಂದಿರುವಂತಹ ವ್ಯಕ್ತಿ ನರೇಶ ಅಥವಾ ಅಲ್ವಾ ಅಂತ ಖಚಿತಪಡಿಸಿಕೊಂಡು ಪೇಯಿಂಗ್ ಬ್ಯಾಂಕರ್ ಅದನ್ನ ಆನರ್ ಮಾಡಬೇಕಾಗುತ್ತೆ. ಇನ್ ಸಿಂಪಲ್ ಟರ್ಮಿನಾಲಜಿ ವಿ ಕ್ಯಾನ್ ಸ್ಟೇಟ್ ಇಟ್ ಆಸ್ ಪೇಯಿಂಗ್ ಬ್ಯಾಂಕರ್ ಬಿಫೋರ್ honoring the check should ensure that he must have good faith and he must have good confidence on the ownership of the holder of the check. And next one is without negligence. See, paying banker should honor the check without negligence. He must have taken care of and he must have followed each and everything and he must have verified each and every element of the check. Then only he can honor the check. So ಚೆಕ್ ಅನ್ನ ಹಾನರ್ ಮಾಡೋದಕ್ಕಿಂತ ಮುಂಚೆ ಪೇಯಿಂಗ್ ಬ್ಯಾಂಕರ್ ಪ್ರತಿಯೊಂದು ಅಂಶವನ್ನ ಫಾಲೋ ಆಗಿರಬೇಕು, ಪ್ರತಿಯೊಂದು ಎಲಿಮೆಂಟ್ಸ್ ಆಫ್ ಚೆಕ್ ಅನ್ನ ಖುದ್ದಾಗಿ ಪರಿಶೀಲನೆ ಮಾಡಿರಬೇಕು, ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸ್ ಅನ್ನು ತೋರಿಸಿರಬಾರ್ದು. ಆಗ ಮಾತ್ರನೇ ಅಂತ ಒಂದು ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂತ ಕರಿತೀವಿ. ಸೊ ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂತ ಅನ್ಸ್ಕೋಬೇಕು ಅಂದ್ರೆ ಒಂದು ಪೇಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಒಂದು ಚೆಕ್ ಅನ್ನ ಹಾನರ್ ಮಾಡುವಂತ ಸಂದರ್ಭದಲ್ಲಿ ಪೇಯಿಂಗ್ ಬ್ಯಾಂಕರ್ ಶುಡ್ ನಾಟ್ ಹ್ಯಾವ್ ಶೋನ್ ದಿ ನೆಗ್ಲಿಜೆನ್ಸ್. Paying banker must show his diligence and his loyalty and his promptness while honoring the check. Because here, little negligence on the part of the paying banker leads to severe consequences. Suppose, just imagine, ಪೇಯಿಂಗ್ ಬ್ಯಾಂಕರ್ ಚೆಕ್ ಅನ್ನ ಹಾನರ್ ಮಾಡುವಂತ ಸಂದರ್ಭದಲ್ಲಿ ಸಿಗ್ನೇಚರ್ ಅನ್ನ ಟ್ಯಾಲಿ ಮಾಡ್ಕೊಂಡಿಲ್ಲ, ಸ್ಪೆಸಿಫಿಕ್ ಸಿಗ್ನೇಚರ್ ಅನ್ನ ಚೆಕ್ ಮಾಡಿಲ್ಲ ಅಂದ್ರೆ ದಟ್ ಈಸ್ ಎ ನೆಗ್ಲಿಜೆನ್ಸ್, ದಟ್ ಇಂಡಿಕೇಟ್ಸ್ ನೆಗ್ಲಿಜೆನ್ಸ್ ಆನ್ ದ ಪಾರ್ಟ್ ಆಫ್ ದಿ ಪೇಯಿಂಗ್ ಬ್ಯಾಂಕರ್. ಸೊ ಆ ರೀತಿ ನೆಗ್ಲಿಜೆನ್ಸ್ ಇದ್ದಾಗ ಇಲ್ಲಿ ಪೇಯಿಂಗ್ ಬ್ಯಾಂಕರ್ಗೆ ಪ್ರೊಟೆಕ್ಷನ್ ಸಿಗೋದಿಲ್ಲ. ಅದೇ ರೀತಿ ಯಾವುದೋ ಒಂದು ಮೆಟೀರಿಯಲ್ ಆಲ್ಟ್ರೇಷನ್ ಆಗಿದೆ ಅಥವಾ ಓವರ್ ರೈಟಿಂಗ್ ಆಗಿದೆ ಅಥವಾ ಯಾವುದೋ ಒಂದು ಚೆಕ್ ಅಲ್ಲಿ ಮೆಟೀರಿಯಲ್ ಆಲ್ಟ್ರೇಷನ್ ಎದ್ದು ಕಾಣ್ತಿದೆ ಅಥವಾ ಮ್ಯೂಟಿಲೇಟೆಡ್ ಚೆಕ್ ಅನ್ನ ಹಾನರ್ ಮಾಡಿದ್ದಾನೆ ನೋಡ್ಕೋದಿರಾ ಅಂದ್ರೆ ಅಲ್ಲಿ ವಿತೌಟ್ ಸೀಯಿಂಗ್ ದೀಸ್ ಥಿಂಗ್ಸ್, without observing these elements, paying banker has made the payment, has honored the check. So ಇಲ್ಲಿ ಈ ಎಲಿಮೆಂಟ್ಸ್ ಅನ್ನ ನೋಡ್ಕೋದಿರಾ, ಈ ಎಲಿಮೆಂಟ್ಸ್ ಅನ್ನ ಚೆಕ್ ಮಾಡ್ದಿರಾ ಪೇಯಿಂಗ್ ಬ್ಯಾಂಕರ್ ಚೆಕ್ ಅನ್ನ ಹಾನರ್ ಮಾಡಿದಾನೆ, ಅಲ್ಲಿ ನೆಗ್ಲಿಜೆನ್ಸ್ ಅನ್ನು ತೋರಿಸಿದಾನೆ ಅಂತ ಅರ್ಥ. ಸೊ ಇಲ್ಲಿ ಪೇಯಿಂಗ್ ಬ್ಯಾಂಕರ್ ಶುಡ್ ನಾಟ್ ಶೋ ಹಿಸ್ ನೆಗ್ಲಿಜೆನ್ಸ್. Paying banker should show only his promptness, should show his loyalty and must have followed all the precautions and should have verified all the essential elements very strictly. Then only that payment can be stated as payment in due course. And next thing is, payment must be made only to the person who is in the possession of the check. That means who is a real owner or who is a legal holder of the check. So ಚೆಕ್ ಅನ್ನ ಯಾರು ಲೀಗಲ್ ಆಗಿ ಹೊಂದಿರ್ತಾರೋ ಆ ವ್ಯಕ್ತಿನೇ ತಂದಿರಬೇಕು, ಆ ವ್ಯಕ್ತಿನೇ ಆ ಚೆಕ್ ಅನ್ನ ತಂದು ಪ್ರೆಸೆಂಟ್ ಮಾಡಿರ್ಬೇಕು, ಅಂತ ಒಂದು ವ್ಯಕ್ತಿಗೆ ಮಾತ್ರನೇ ಪೇಮೆಂಟ್ ಅನ್ನ ಮಾಡಿರ್ಬೇಕು. ದಟ್ ಮೀನ್ಸ್ ಪೇಯಿಂಗ್ ಬ್ಯಾಂಕರ್ ಮಸ್ಟ್ ಹ್ಯಾವ್ ಮೇಡ್ ದಿ ಪೇಮೆಂಟ್, ಮಸ್ಟ್ ಹ್ಯಾವ್ ಹಾನರ್ಡ್ ದಿ ಚೆಕ್ ಓನ್ಲಿ ಟು ದ ಪರ್ಸನ್ who has approached the banker and who has presented the check and who is genuine holder of the check. ಸೊ ಚೆಕ್ ಅನ್ನ ತಂದು ತೋರಿಸಿ ಇರುವಂತ ವ್ಯಕ್ತಿ ನಿಜವಾದಂತ ಹೋಲ್ಡರ್ ಆಗಿರುವಂತ ವ್ಯಕ್ತಿಗೆ ಆ ಒಂದು ಪೇಮೆಂಟ್ ಅನ್ನ ಮಾಡಿರ್ಬೇಕು. ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂತ ಕರಿತೀವಿ. ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ ಪೇ ಟು ಸುನಿಲ್ ಅಂತ ಇದೆ ಅನ್ಕೊಳ್ಳಿ, ಪೇ ಟು ಸುನಿಲ್ ಓನ್ಲಿ ಅಂದ್ರೆ ಅಲ್ಲಿ ಸುನಿಲ್ಗೆ ಮಾತ್ರ ಪೇ ಮಾಡಿ ಅಂತ. ಅಂದ್ರೆ ಅಲ್ಲಿ ಕಂಪಲ್ಸರಿ ಆಗಿ ಸುನಿಲ್ ಹ್ಯಾಸ್ ಟು ಕಮ್, ಸುನಿಲ್ ಹ್ಯಾಸ್ ಟು ಅಪ್ರೋಚ್ ದಿ ಬ್ಯಾಂಕರ್, ಸುನಿಲ್ ಹ್ಯಾಸ್ ಟು ಸಬ್ಮಿಟ್ ದಿ ಚೆಕ್ ಅಂಡ್ ಸುನಿಲ್ ಹ್ಯಾಸ್ ಟು ಗೆಟ್ ದಿ ಅಮೌಂಟ್ ಆಫ್ ದಿ ಚೆಕ್. ಅಂಡ್ ಸೇ ಫಾರ್ ಎಕ್ಸಾಂಪಲ್ ಪೇ Anil or bearer. So in this case, bearer, that means the person who bears the check, that means the person who brings the check to the bank counter, that person will be the owner of the check. So anta ಒಂದು ಕೇಸ್ ಅಲ್ಲಿ ಪೇಯಿಂಗ್ ಬ್ಯಾಂಕರ್ ಬೇರರ್ ಯಾರು ಇರ್ತಾರೋ ಅಂದ್ರೆ ಚೆಕ್ ಅನ್ನು ಯಾರು ತಂದು ತೋರಿಸಿರ್ತಾರೋ ಅವ್ರಿಗೆ
ಪೇಮೆಂಟ್ ಅನ್ನು ಮಾಡಬೇಕಾಗುತ್ತೆ. ಸೊ ದ ಪಾಯಿಂಟ್ ಈಸ್ ಕ್ಲಿಯರ್ ಹಿಯರ್. Paying banker should honor the check only to the genuine holder of the check, legal holder of the check. ಸೊ ಇಲ್ಲಿ ಆ ಒಂದು ಇನ್ಸ್ಟ್ರಕ್ಷನ್ ಅಲ್ಲಿ ಯಾವ ರೀತಿ ಇನ್ಸ್ಟ್ರಕ್ಷನ್ಸ್, ಆ ಒಂದು ಚೆಕ್ ಅಲ್ಲಿ ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನೋಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ಆರ್ಡರ್ ಚೆಕ್, ಬೇರರ್ ಚೆಕ್ ಅಂತ ನೋಡಿಕೊಂಡು ಅಲ್ಲಿ ನಿಜವಾದಂಥ ಲೀಗಲ್ ಹೋಲ್ಡರ್ ಯಾರು ಅನ್ನೋದನ್ನ ಖಚಿತಪಡಿಸಿಕೊಂಡು ಆ ಒಂದು ನಿಜವಾದಂಥ ಲೀಗಲ್ ಹೋಲ್ಡರ್ಗೆ ಪೇಯಿಂಗ್ ಬ್ಯಾಂಕರ್ ಚೆಕ್ ಅನ್ನ ಆನರ್ ಮಾಡಬೇಕಾಗುತ್ತೆ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಕಂಡೀಷನ್ in order to constitute a payment as payment in due course. And next one is circumstances. While honoring a check, the paying banker should ensure that there is no suspicion or doubt in his mind with regard to genuinity of the holder of the check. So ಚೆಕ್ ಅನ್ನ ಯಾರು ತಂದು ಪ್ರೆಸೆಂಟ್ ಮಾಡಿದಾರೋ ಆ ಹೋಲ್ಡರ್ನ ಬಗ್ಗೆ ಯಾವುದೇ ರೀತಿಯ ಡೌಟ್ಸು ಅಥವಾ ಸಂದೇಹಗಳು ಪೇಯಿಂಗ್ ಬ್ಯಾಂಕರ್ನ ಮೈಂಡ್ ಅಲ್ಲಿ ಇರಬಾರದು. ಸಪೋಸ್ ಎ ಪರ್ಸನ್ has approached the banker and presented the check, but that check belongs to a person who already died. ಸೊ ಒಬ್ಬ ವ್ಯಕ್ತಿ ತೀರ್ ಹೋಗಿದ್ದಾನೆ ಅಥವಾ ಸತ್ತು ಹೋಗಿದ್ದಾನೆ, ಆ ವ್ಯಕ್ತಿಯ ಹೆಸರಲ್ಲಿರುವಂತಹ ಒಂದು ಚೆಕ್ ಅನ್ನ ಇನ್ನೊಬ್ಬ ವ್ಯಕ್ತಿ ತಂದು ತೋರಿಸಿದಾನಂದ್ರೆ ಅಂತ ಒಂದು ಸಂದರ್ಭದಲ್ಲಿ ಪೇಯಿಂಗ್ ಬ್ಯಾಂಕರ್ಗೆ ಅಲ್ಲಿ ಆ ಒಂದು ಸಿಚುಯೇಷನ್ ಅಲ್ಲಿ ಅದು ಗೊತ್ತಾಗ್ತಿದೆ. ದಟ್ ಮೀನ್ಸ್ ಎಕ್ಸಿಸ್ಟಿಂಗ್ ಅಲ್ಲಿ ಇಲ್ದಿರುವಂತಹ ವ್ಯಕ್ತಿಯ ಹೆಸರನ್ನ ತಂದು ಇಲ್ಲಿ ಬಳಸ್ಕೊಂತ ಇದ್ದಾನೆ. ದಟ್ ಮೀನ್ಸ್ ಸತ್ತೋಗಿರೋ ಒಬ್ಬ ಪಾರ್ಟಿ ಚೆಕ್ ಅನ್ನ ತಂದು ಇಲ್ಲಿ ಆನರ್ ಮಾಡ್ಲಿಕ್ಕೆ ಆತ ಕೊಡ್ತಿದ್ದಾನೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ಕೇಸಲ್ಲಿ ಯಾವುದೇ ಕಾರಣಕ್ಕೂ ಪೇಯಿಂಗ್ ಬ್ಯಾಂಕರ್ ಅದನ್ನ ಆನರ್ ಮಾಡಬಾರ್ದು. ಅದೇ ರೀತಿ ಯಾರೋ ಒಬ್ಬ ಇನ್ಸಾಲ್ವೆಂಟ್ ಆಗಿರುವಂತಹ ವ್ಯಕ್ತಿಯ ಚೆಕ್ ಅನ್ನು ತಂದು ಪ್ರೆಸೆಂಟ್ ಮಾಡಿದಾಗ, ಅದೇ ರೀತಿ ಒಬ್ಬ ಏನು ಮೆಂಟಲಿ ಇಲ್ ಆಗಿರುವಂತಹ ಅಥವಾ ಇಂಬ್ಯಾಲೆನ್ಸ್ಡ್ ಆಗಿರುವಂತಹ ಡ್ರಾವರ್ನ ಚೆಕ್ ಅನ್ನ ತಂದು ಪ್ರೆಸೆಂಟ್ ಮಾಡಿ ಆನರ್ ಮಾಡಿ ಅಂತ ಒಬ್ಬ ಕಸ್ಟಮರ್ ಕೇಳಿದಾಗ, ಸೊ ಇವೆಲ್ಲ ಕೂಡ ಸರ್ಕಮ್ಸ್ಟೆನ್ಸಸ್ ವೇರ್ ದ ಬ್ಯಾಂಕರ್ ಕ್ಯಾನ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್. ಸೊ ಬ್ಯಾಂಕರ್ಗೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ, in this situation he is not a genuine owner and in this situation I should not honor the check ಅಂತ ಗೊತ್ತಾಗ್ತಿದೆ. ಸೊ ಚೆಕ್ ಆನರ್ ಮಾಡ್ಬೇಕಾ ಅಥವಾ ಇಲ್ವಾ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದ್ದು ಅಂತ ಒಂದು ಸನ್ನಿವೇಶದಲ್ಲಿ ಆ ಒಂದು ಸನ್ನಿವೇಶಕ್ಕೆ ಅನುಗುಣವಾಗಿ ಪೇಯಿಂಗ್ ಬ್ಯಾಂಕರ್ ಅದನ್ನ ಡಿಸೈನರ್ ಮಾಡಬೇಕು. ಸೊ ಇಲ್ಲಿ ಸಿಚುಯೇಷನ್ ಕೂಡ ಹೇಳ್ತಿದೆ. ದಟ್ ಮೀನ್ಸ್ ಇಲ್ಲಿ ಆನರ್ ಮಾಡಬಾರ್ದು ಅಂತ ಸಿಚುಯೇಷನ್ ಅಲ್ಲಿ ಗೊತ್ತಾಗ್ತಿದೆ. ಹಂಗಾದ್ರೂ ಕೂಡ ಪೇಯಿಂಗ್ ಬ್ಯಾಂಕರ್ ಏನಾದ್ರೂ ಅದನ್ನ ಆನರ್ ಮಾಡಿದ್ರೆ ಆಗ ಇಲ್ಲಿ ಈ ಅಂತ ಒಂದು ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಆಗಿ ಕಾಣುವುದಿಲ್ಲ. ಸೊ ದಟ್ ಮೀನ್ಸ್ ಎ ಪೇಮೆಂಟ್ ಇನ್ ಆರ್ಡರ್ ಟು ಕಾನ್ಸ್ಟಿಟ್ಯೂಟ್ ಆಸ್ ಅ ಪೇಮೆಂಟ್ ಇನ್ ಡ್ಯೂ ಕೋರ್ಸ್, ದಟ್ ಪೇಮೆಂಟ್ಸ್ ಮಸ್ಟ್ ಹ್ಯಾವ್ ಮೇಡ್ in the circumstances where there is no suspicion, there is no doubt in the mind of the paying banker while honoring the check with regard to genuinity of the account holder, or with regard to genuinity of the holder of the check, or with regard to genuinity of essential elements of the check. ಚೆಕ್ ನ ಎಲಿಮೆಂಟ್ಸ್ ಗೆ ಸಂಬಂಧಪಟ್ಟಂತೆ ಅಥವಾ ಅಕೌಂಟ್ ಹೋಲ್ಡರ್ ಗೆ ಸಂಬಂಧಪಟ್ಟಂತೆ ಅಥವಾ ಚೆಕ್ ಅನ್ನ ತಂದು ತೋರಿಸಿರುವಂತಹ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಂಶಯಗಳು, ಸಂದೇಹಗಳು ಪೇಯಿಂಗ್ ಬ್ಯಾಂಕರ್ಗೆ ಕಾಣಿಸಿರಬಾರದು. ಸೊ ಅಂತ ಒಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಆತ ಚೆಕ್ ಅನ್ನು ಆನರ್ ಮಾಡಬೇಕಾಗುತ್ತೆ. ದಟ್ ಈಸ್ ವಾಟ್ ಡಿಸ್ಕಸ್ಡ್ ಇನ್ ದಿಸ್ ಪಾಯಿಂಟ್. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ಪೇಮೆಂಟ್ ಮಸ್ಟ್ ಬಿ ಇನ್ ಮನಿ ಓನ್ಲಿ. In order to constitute a payment as payment in due course, the paying banker should make the payment only in legal tender currency. That means legal tender currency ಏನಿದೆಯೋ ಕರೆನ್ಸಿ ರೂಪದಲ್ಲೇ ಪೇಮೆಂಟ್ ಅನ್ನ ಮಾಡಿರಬೇಕು. ಸಪೋಸ್ ಪೇಯಿಂಗ್ ಬ್ಯಾಂಕರ್ ಏನಾದರೂ ಪೇಮೆಂಟ್ ಅನ್ನ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅನ್ನ ಬಳಸಿಕೊಂಡು, ಸೊ ಫಾರ್ ಎಕ್ಸಾಂಪಲ್ ಪ್ರಾಮಿಸರಿ ನೋಟು ಅಥವಾ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಥವಾ ಲೆಟರ್ ಆಫ್ ಕ್ರೆಡಿಟ್, ಈ ರೀತಿ ಬೇರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಆ ಒಂದು ಚೆಕ್ ಅನ್ನ ಆನರ್ ಮಾಡಿದಾನಂದ್ರೆ ಅಂತ ಒಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಆ ಒಂದು ಪೇಮೆಂಟ್ ಅನ್ನ ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂತ ಕರೆಯೋಕೆ ಸಾಧ್ಯವಿಲ್ಲ. ಸೊ ಸೆಕ್ಷನ್ 10 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಕ್ಲಿಯರ್ಲಿ ಸ್ಟೇಟ್ಸ್ ದಟ್ payment in order to constitute as a payment in due course must have made only in the form of legal tender currency. ಸೊ ಲೀಗಲ್ ಟೆಂಡರ್ ಕರೆನ್ಸಿಯಲ್ಲಿ ಅಥವಾ ಕರೆನ್ಸಿ ರೂಪೇಣ ಅಥವಾ ಮನಿ ರೂಪದಲ್ಲಿ ಮಾತ್ರನೇ ಆ ಒಂದು ಪೇಯಿಂಗ್ ಬ್ಯಾಂಕರ್ ಆ ಒಂದು ಚೆಕ್ ಅನ್ನ ಆನರ್ ಮಾಡಬೇಕಾಗಿರುತ್ತೆ. ಸೊ ವೆನೆವರ್ ದ ಚೆಕ್ ಈಸ್ ಪೇಡ್ in the form of money or in the form of legal tender currency, then only that payment is stated as payment in due course. So ಇಲ್ಲಿ ಲೀಗಲ್ ಟೆಂಡರ್ ಕರೆನ್ಸಿ ಅಥವಾ ಮನಿ ರೂಪದಲ್ಲಿ ಆ ಒಂದು ಚೆಕ್ ಅನ್ನು ಆನರ್ ಮಾಡಬೇಕಾಗುತ್ತೆ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಕಂಡೀಷನ್ in order to constitute a payment as payment in due course. So like this, if these conditions are met, if these conditions are fulfilled, then that payment is known as payment in due course, and the paying banker will be supported with the statutory protection that is available in the Negotiable Instrument Act in the section 85 subsection 1, 85 subsection 2 and 16 subsection
2 as well as Section 89 and also Section 125 of Negotiable Instrument Act. So ಈ ಎಲ್ಲ ಸೆಕ್ಷನ್ಸ್ನ ಸಹಾಯದಿಂದ ಪೇಯಿಂಗ್ ಬ್ಯಾಂಕರ್ ಪ್ರೊಡಕ್ಷನ್ ಅನ್ನ ಸ್ಟ್ಯಾಚ್ಯುಟರಿ ಪ್ರೊಡಕ್ಷನ್ ಅನ್ನ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಮುಖಾಂತರ ಪಡಿಬಹುದು, provided all these conditions are completely met. All these conditions are completely satisfied. Thank you so much for watching complete video. Hope you enjoyed this session also. And please inform your friends to log on to the Karnataka LMS, which is at free of cost, to get the access to the e-content which is brought to you by Department of Collegiate and Technical Education, Government of Karnataka. I'll be back with one more interesting content in the next session. So until then, keep smiling. This is Satish Kumar signing out.